ನಮಸ್ಕಾರ ಸ್ನೇಹಿತರೆ, ಪಂಚಮುಖಿ ಪ್ರಾಪರ್ಟೀಸ್ಗೆ ಸುಸ್ವಾಗತ. ಸ್ನೇಹಿತರೆ, ಇದು 17 ಕುಂಟೆ ಲ್ಯಾಂಡು ಸ್ನೇಹಿತರೆ. 17 ಕುಂಟೆ ಲ್ಯಾಂಡು, ಟೋಟಲಿ ಕಮರ್ಷಿಯಲ್ ಆಗೋವಂಥ ಲ್ಯಾಂಡ್ ಇದು. ಬೌಂಡ್ರಿನೂ ಅಷ್ಟೇ ಸ್ನೇಹಿತರೆ, ಒಂದೇ ಬಾಕ್ಸ್ ಆಗಿ ತುಂಬ ಚೆನ್ನಾಗಿದೆ. ರೋಡ್ ಬಿಡ್ತು ನಿಯರೆಸ್ಟ್ ನಿಮಗೆ ಒಂದು 100 ಅಡಿ ತನಕ, 80ರಿಂದ 100 ಅಡಿ ತನಕ ಬರುತ್ತೆ. ಹಾಗಾಗಿ ಬೌಂಡ್ರಿ ಅಂತೂ ಅಷ್ಟೇ ಬಾಕ್ಸ್ ಟೈಪ್ ಚೆನ್ನಾಗಿದೆ. ನೀವು ಫ್ಯೂಚರಲ್ಲಿ ಕಮರ್ಷಿಯಲ್ ಆಗಿ ಮಾಡ್ಬೋದು. ಸ್ಟೇಟ್ ಹೈವೇ ಇದು, ಸ್ಟೇಟ್ ಹೈವೇಗೆ ಬರುವಂಥ ಪ್ರಾಪರ್ಟಿ. ಅದರಿಂದ ನಿಮಗೆ ತುಂಬ ಅನುಕೂಲ ಇದೆ ಅಂತಲೇ ಹೇಳ್ಬೋದು. ನೋಡಿ, ಇದೇ ಕಾಣ್ತಾ ಇರೋದೇ ಬೌಂಡ್ರಿ ಸ್ನೇಹಿತರೆ. ಟೋಟಲಿ ಸ್ಕ್ವೈರ್ ಆಗಿ ಬಾಕ್ಸ್ ಆಗಿ ತುಂಬ ಚೆನ್ನಾಗಿದೆ. ನಿಮಗೆ ಏನಂದರೆ ರೋಡಿಂದ ಒಂದು 4-5 ಅಡಿ ಕೆಳಗಡೆ ಇದೆ. ಸ್ವಲ್ಪ ನೀವು ಗ್ರಾವಲ್ ಹಾಕ್ಕೊಂಡು ಭರ್ತಿ ಎಲ್ಲ ಮಾಡಿಕೊಂಡ್ರೆ 100% ಪೆಟ್ರೋಲ್ ಬಂಕ್ ಬೇಕಾದ್ರೆ ಮಾಡ್ಬೋದು. ಆ ರೀತಿ ಇರೋವಂಥ ಪ್ರಾಪರ್ಟಿ. ಯಾಕಂದ್ರೆ ರೋಡ್ ಬಿಡ್ತು ದೊಡ್ಡದಿರೋದ್ರಿಂದ ಪೆಟ್ರೋಲ್ ಬಂಕು ಅನುಕೂಲ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಫ್ಯೂಚರಲ್ಲಿ ಚಾರ್ಜಿಂಗ್ ಸೆಂಟರ್ ಎಲ್ಲ ಬರೋದ್ರಿಂದ ಹೈವೇ ಪ್ರಾಪರ್ಟಿ ಆದ್ದರಿಂದ ಅದು ಸಹ ಅನುಕೂಲ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಏರಿಯಾ ಎಲ್ಲ ನೀರು ನಿಮಗೆ ಒಂದು 150-200 ಅಡಿಗೆಲ್ಲ ಒಳ್ಳೆ ನೀರು ಸಿಗುತ್ತೆ. ಜನರಲ್ ಪ್ರಾಪರ್ಟಿ, ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇದೆ. ಪೇಪರ್ A to Z ರೆಡಿ ಇದೆ ಸ್ನೇಹಿತರೆ. ನೀವು ಓಕೆ ಅಂದರೆ ಇಮಿಡಿಯೇಟ್ಲಿ ಒಂದು ಅಡ್ವಾನ್ಸ್ ಮಾಡಿ ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ಬೆಂಗಳೂರಿಂದ ತಗೊಂಡ್ರೆ 140 ಕಿಲೋಮೀಟ್ರ್ ಆಗುತ್ತೆ. ಮಳವಳ್ಳಿಯಿಂದ 40 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ ತಗೊಂಡ್ರೆ 32 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಆ್ಯಕ್ಚುಲಿ ಇದು ನಂಜನಗೂಡು ತಾಲೂಕು, ಮೈಸೂರು ಡಿಸ್ಟಿಕ್ಗೆ ಬರುತ್ತೆ ಇದು ಸ್ನೇಹಿತರೆ. ರೇಟ್ ಬಂದು ಫರ್ ಗುಂಟ 90,000 ಅಂದರೆ 90,000 ಫೈನಲ್ ಅಂತ ಹೇಳಿದ್ದಾರೆ. ನಿಮಗೆ ನೇರವಾಗಿ ಓನರ್ ಹತ್ರ ಮಾತಾಡಿಸ್ತೀವಿ ಸ್ನೇಹಿತರೆ. ಅದರಲ್ಲೇನು ವ್ಯತ್ಯಾಸ ಇಲ್ಲ. ಅಂದರೆ ಟೋಟಲ್ ಬಜೆಟ್ ಇವ್ರ ಲೆಕ್ಕ ನೋಡಿದ್ರೆ ಒಂದು 956 ಅಂದರೆ 15 ಲಕ್ಷ ನಿಮಗೆ ಆಲ್ಮೋಸ್ಟ್ ಆಗುತ್ತೆ. ಟೋಟಲ್ 17 ಕುಂಟೆಗೂ ಸೇರಿ ಹೇಳ್ತಾರೆ ಅಂದನು. ಹಾಗಾಗಿ ಒಂದು ಚಿಕ್ಕ ಪ್ರಾಪರ್ಟಿ ಮಾಡಬೇಕು ಅನ್ನೋರು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೂ ಸಹ ಮಾಡ್ಬೋದು. ಅದಲ್ಲದೆ ಚಿಕ್ಕ ಫಾರ್ಮ್ ಹೌಸ್ ಮಾಡ್ಕೊತೀನಿ ಅಂದರೂ ಅನುಕೂಲ ಇದೆ. ಇಲ್ಲ ಫ್ಯೂಚರೆಲ್ಲ ಇನ್ವೆಸ್ಟ್ ಮಾಡಿ ಕಮರ್ಷಿಯಲ್ ಮಾಡ್ಕೊತೀನಿ ಅಂದರೂ ಅನುಕೂಲ ಇದೆ ಸ್ನೇಹಿತರೆ. ದಯವಿಟ್ಟು ಸ್ನೇಹಿತರೆ ಪಂಚಮುಖಿ ಪ್ರಾಪರ್ಟೀಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ಏನೇ ದುಡ್ಡಿರೋ ಕಾಲ್ ಮಾಡಿ ಸ್ನೇಹಿತರೆ. 9448622855. ನೋಡಿ, ಅಲ್ಲಿ ಹೋಗ್ತಾ ಇದೆಯಲ್ಲ ಲಾರಿಗಳು, ಅದೇ ಹೈವೇ, ಸ್ಟೇಟ್ ಹೈವೇ. ರೋಡಿಂದ ಒಂದು 4-5 ಅಡಿ ಕಡಿಮೆ ಇರೋದ್ರಿಂದ ನಿಮ್ಗೆ ಹೇಳಿದ್ನಲ್ಲ ಆವಾಗಲೇ, ಸ್ವಲ್ಪ ಮಣ್ಣೆಲ್ಲ ಹಾಕ್ಕೊಂಡು ಹೈಟ್ ಮಾಡ್ಕೊಂಡ್ರಂತೂ ತುಂಬ ಅನುಕೂಲ ಇದೆ ಅಂತಲೇ ಹೇಳ್ಬೋದು. ನೋಡಿ, ಕಮರ್ಷಿಯಲಾಗಿ ವೆಹಿಕಲ್ಗಳಂತೂ ತುಂಬ ಓಡಾಡುತ್ತೆ. ಹಾಗಾಗಿ ನಿಮಗೆ ಚಾರ್ಜಿಂಗ್ ಸೆಂಟರ್ ಆ್ಯಂಡ್ ಪೆಟ್ರೋಲ್ ಬಂಕ್ಗೆ ಇಲ್ಲಿ ಮಧ್ಯೆ ಪೆಟ್ರೋಲ್ ಬಂಕ್ ಯಾವುದೂ ಇಲ್ಲ ಸ್ನೇಹಿತರೆ. ಖಂಡಿತ ಮಾಡೋರು 100% ಮಾಡ್ಬೋದು ಇದು.